ನೋಡಿ ನಮ್ಮ ಆರ್ಯ ಯಾವಾಗಲೂ ಹೇಳ್ತಿದ್ದೆ ಇಬ್ಬರಿದ್ದಾರೆ ಅಂತ. ಆರ್ಯನ್ಗೆ ಹಾಸ್ಪಿಟ್ಲಲ್ಲಿ ಅವ್ನು ಟ್ರೀಟ್ಮೆಂಟಿಗೆ ಕಳಿಸಿದ್ದೆ ಕ್ಯೂಪಾಗೆ, 6 ತಿಂಗಳು ಅಲ್ಲೇ ಇದ್ದ. ಸೊ ಅಲ್ಲಿ ಅವನಿಗೆ ಆರ್ಯ ಅಂತ ಕ್ಯೂಪಾದಲ್ಲಿ ಡಾಕ್ಟರ್ಸ್ ಅವ್ನಿಗೆ ಹೆಸರು ಇಟ್ಬಿಟ್ಟಿದ್ರು. ಸೊ ಆರ್ಯನ್ಗೆ ಕಾಂಬಿನೇಷನ್ ಅಶ್ವ, ನಾನು ಇವನ್ನ ಅಶ್ವ ಅಂತ ಇಟ್ಕೊಂಡಿದ್ದೀನಿ. ಈ ಒಂದು 4-5 ತಿಂಗಳಿಂದ ಬಂದೇ ಇರಲಿಲ್ಲ ಅಶ್ವ. ಅಯ್ಯೋ ನಂಗೆ ಬೇಜಾರಾಗೋದು. ಅದೇ ಹೇಳ್ತಿದ್ದೆ ನಮ್ಮ ಎದುರುಗಡೆ ಮನೆ ಅಮ್ಮ ಹೋಗ್ಬಿಟ್ಟು ಬೂಸ ತೋರಿಸ್ಕೊಂಡು ಹಗ್ಗ ಹಾಕ್ಕೊಂಡು ಅವ್ರು ಕರ್ಕೊಂಬಂದವ್ರು ಅವ್ನಿಗೆ ಬೂಸ ಕೊಡಬೇಕು ಅಂತ, ಅದಕ್ಕೆ ಹಗ್ಗ ಹಾಕ್ಬಾರ್ದಮ್ಮ ದೇವ್ರುಗಳು ಅವರೆಲ್ಲ ಅಂತ ಅಮ್ಮ ಅಂದರು. ಆಯಿತು ದೇವ್ರೆ ಯಾವತ್ತಾರು ಒಂದು ದಿವಸ ಬಂದೇ ಬರ್ತಾನಂತ. ಈಗ ಒಂದು 15 ದಿವಸದಿಂದ ಹೇಳಿರ್ಲಿಲ್ವೇನಮ್ಮ? ಆಗಿಲ್ಲ, ನಾನು 15 ದಿವಸನೂ ಆಗಿಲ್ಲ. ಅಮ್ಮನ ಹತ್ರ ಹೇಳ್ತಾ ಇದ್ದೆ, ಅಲ್ಲಿ ಕೂತಿದ್ದಾರಲ್ಲ ಅವ್ರ ಹತ್ರ ಹೇಳ್ತಿದ್ದೆ ಅಶ್ವ ಬರಲಿಲ್ವಲ್ಲಮ್ಮ ಅಂತ. ಫೈನಲ್ಲಾಗಿ ಅಶ್ವನು ಬಂದ. ಇನ್ನೂ ಇದು ಹೋಗಲ್ಲ, ಹೋಗ್ತಾನೆ, ಇಲ್ಲೆಲ್ಲರೂ ಮಲ್ಕೋತಾನೆ, ಮತ್ತು ಬೆಳಿಗ್ಗೆ 6 ಗಂಟೆಗೆ ಬರ್ತಾನೆ. ಸೊ ಬರಲಿ, ನನಗೆ ಖುಷಿ ಆಯಿತು. ತಿಂತಿದ್ದಾರೆ. ಫಸ್ಟ್ ಬೂಸ ಕೊಟ್ಬಿಟ್ಟೆ, ಆಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಇಲ್ಲದೇ ಪಾಪ ಕಾಯ್ತಾರೆ. ಇವನಂತೂ ಗೇಟ್ ಒಳಗೆ ಕಂಬ ಹಾಕ್ಬಿಡ್ತಾನೆ. ಸದ್ಯಕ್ಕೆ ಸೊಟ್ಟೆ ಇರೋರಿಂದ ಬಚಾವು. ಇಲ್ಲರ ಒಳಗೆ ಕಣ್ಣು ಮಾತ್ರ ಗೇಟ್ ಒಳಗಡೆ ಹಾಕಿ ನೋಡ್ತಿರ್ತಾನೆ, ತಂದ್ಲಾ ಅಂತ. ಸೊ ನೋಡಿ ಆರ್ಯ ಅಶ್ವ. ನಿಜ ಖುಷಿಯಾಗುತ್ತೆ ಈ ಥರ ಮನೆ ಮುಂದೆ ಬಂದು ಅವ್ರು ಊಟ ಕೇಳ್ತಾರಲ್ಲ, ಅದೊಂಥರ ನನಗೆ ದೇವರೇ ಬರ್ತಾರೇನೋ ನನ್ನ ಮನೆ ಹತ್ರ ಅನ್ನೋಷ್ಟು ನನಗೆ ಖುಷಿ ಆಗುತ್ತೆ. ನಾನು ಅಶ್ವಿನ ವಿಡಿಯೋನು ಎಷ್ಟೊಂದು ಹಾಕಿದ್ದೀನಿ. ಸೊ ಇವತ್ತು ಮಂಗಳವಾರ ಸರ್ಪ್ರೈಸಾಗಿ ನನ್ನ ಮನೆಗೆ ಬಂದಿದ್ದಾರೆ ಅಶ್ವ. ಆರ್ಯ ನಿನ್ನೆನೂ ಬಂದ, ದಿನ ಬರ್ತಾನೆ. ಆರ್ಯ ಇವಾಗ ಸ್ಟಾರ್ಟ್ ಮಾಡ್ದ, ಅವ್ನು ದಿನ ಬಂದು ಗಿಡ ಎಲ್ಲ ಮುರಿದು ಹೋಗ್ತಾನೆ. ಗಿಡ ಎಲ್ಲ ಯಾಕೋ ಮುರಿದಿದ್ಯಾ ಆರ್ಯ? ತಿನ್ನು. ಸೊ ಅಶ್ವ ಬಂದಿರೋದು ಖುಷಿ ಆಯಿತು.